ನಮಸ್ತೆ ಎಲ್ಲರಿಗೂ. ನಾನು ನಿರ್ಮಲಾ. ಇವತ್ತಿನ ರೆಸಿಪಿಯಲ್ಲಿ ನಾನು ಮೊಟ್ಟೆ ಸಾರನ್ನು ಯಾವ ರೀತಿ ಸುಲಭವಾಗಿ, ಈಸಿಯಾಗಿ ಮತ್ತು ಮೊಟ್ಟೆ ಕದಲ್ದಂಗೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹಸಿಶುಂಠಿನ ನಾನು ಹುರ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಬೆಳ್ಳುಳ್ಳಿನ ಒಂದು 7-8 ಎಸಳು ತೊಗೊಂಡಿದ್ದೀನಿ. ಹಸಿಶುಂಠಿನ ಸಹ ತೊಗೊಂಡಿದ್ದೀನಿ, 1/4 ಇಂಚು. ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಹುರ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಒಂದು 1/4 ಇಂಚು ಹಸಿ ತೆಂಗಿನಕಾಯಿನ ನಾನು ಹೋಳಾಗಿ ಹಾಕ್ಕೊಂಡಿದ್ದೀನಿ. 4 ಏಲಕ್ಕಿ, ಚಕ್ಕೆ 2 ಪೀಸ್ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಆರಕ್ಕೆ ಬಿಡ್ತೀನಿ. ಒಂದು ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಾನೊಂದು 2 ಸ್ಪೂನ್ ಹಾಕಿದ್ದೀನಿ. ಅದಕ್ಕೆ ಪಲಾವ್ ಎಲೆ, 1 ಏಲಕ್ಕಿ, 1-2 ಲವಂಗ ಹಾಕಿದ್ದೀನಿ. ಕಾಲು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಅದು ಹಾಕ್ತಾ ಇರುತ್ತೆ. ನಾನು ಮಿಕ್ಸಿ ಜಾರಿಗೆ ಇದು ಮಸಾಲೆ ತಣ್ಣಗಾಗಿದೆ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರ್ತೀನಿ. ನೋಡಿ, ಟೊಮೊಟೊ ಹಾಕಿದ್ದೀನಿ. ಅದು ನಾನು ನಿಮಗೆ ತೋರಿಸಿಲ್ಲ, ಮರ್ತುಬಿಟ್ಟಿದ್ದೀನಿ. ಟೊಮೊಟೊನೂ ಸಹ ಆಲ್ರೆಡಿ ಬೇಯ್ತಾ ಇದೆ. ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊತೀನಿ. ಇದಕ್ಕೆ 2 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. 1 ಸ್ಪೂನ್ ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ನೋಡಿ, ಈಗ ಸಾಫ್ಟಾಗಿದೆ ಟೊಮೊಟೊ. ಈಗ ನಾವು ರುಬ್ಬಿರುವ ಮಿಶ್ರಣನ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಜಾರಲ್ಲೂ ತುಂಬ ಇರುತ್ತೆ ಮಸಾಲೆ, ಅದಕ್ಕಿಂತ ಸ್ವಲ್ಪ ನೀರು ಸೇರಿಸಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ಇದನ್ನು ಮಸಾಲೆನ ನಾವು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೋಡಿ, ಚೆನ್ನಾಗಿ ಹುರ್ಕೊಂಡ್ಮೇಲೆ ಒಂದು ಅದಕ್ಕೆ ಬರುತ್ತದು, ಅಲ್ಲಿವರೆಗೂ ಹುರ್ಕೋಬೇಕು. ಇಲ್ಲಾಂದರೆ ಹಸಿ ವಾಸನೆಯಿಂದ ಸಾರು ಕೆಟ್ಟೋಗುತ್ತೆ. ನಮಗೆ ತುಂಬ ರುಚಿ ಬರಬೇಕು ಅಂದರೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, 2 ನಿಮಿಷ ಆದಮೇಲೆ ಸುತ್ತ ಎಣ್ಣೆ ಬಿಡುತ್ತೆ, ಆವಾಗ ಇದು ಬೆಂದಿದೆ ಅಂತ ಅರ್ಥ. ಈ ಟೈಮಲ್ಲಿ ನಿಮಗೆ ಗಟ್ಟಿ ಬೇಕಾದರೆ ಗಟ್ಟಿ, ಇಲ್ಲ ನೀರು ಬೇಕು ಅಂದರೆ ನೀರು ಸೇರಿಸ್ಕೊಳ್ಳಿ. ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಿದ್ದೀನಿ. ಜಾರಲ್ಲಿ ಒಂದು ಸ್ವಲ್ಪ ಖಾರ ಇತ್ತಲ್ಲ, ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ ಅಂತ. ನೋಡಿ, ಈಗ ಒಂದು ಕುದಿ ಬರೋವರೆಗೂ ಬಿಡಬೇಕು. ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 1 ಲೋಟ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದು ಒಂದು ಕುದಿ ಬರೋವರೆಗೂ ಮುಚ್ಕೋತೀನಿ. ನೋಡಿ, ಈಗ ಸಾರು ಕುದೀತಾ ಇದೆ. ಈಗ ಫ್ಲೇಮ ಕಮ್ಮಿ ಮಾಡಿ ನಾನು 4 ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ಯಾವಾಗಲೂ ಮೊಟ್ಟೆ ಹಾಕುವಾಗ ಫ್ಲೇಮು ಸಣ್ಣ ಉರಿಯಲ್ಲಿರಬೇಕು. ದೊಡ್ಡ ಉರಿಯಲ್ಲಿದ್ದರೆ ಮೊಟ್ಟೆ ಕದರೋಗುತ್ತೆ. ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಹಾಕಿ ಒಂದು 1/4 ಗಂಟೆ ಬೇಯಿಸ್ಕೋಬೇಕಾಗುತ್ತೆ. ಸ್ಪೂನಂತೂ ಟಚ್ ಮಾಡಿಕೊಡ್ದದಕ್ಕೆ. ಸ್ಪೂನೆಲ್ಲ ಕೈ ಹಾಕಿದ್ರೆ ಅದು ಮೊಟ್ಟೆ ಒಡೆದೋಗ್ಬಿಡುತ್ತೆ, ಮೊಟ್ಟೆ ಎಲ್ಲ ಕಲ್ಕೊಂಡೋಗುತ್ತೆ. ನೋಡಿ, ನಾನೀಗ ಲಿಡ್ ಕ್ಲೋಸ್ ಮಾಡ್ತೀನಿ. ಒಂದು 1/4 ಗಂಟೆ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ನೋಡಿ, ಒಂದು ಮೊಟ್ಟೆ ಸಹ ಒಡೆದೋಗಿರಲ್ಲ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ, ಒಂಚೂರು ಒಡೆದೋಗಿಲ್ಲ. ತೋರಿಸ್ತೀನಿ ನೋಡಿ. ಮುದ್ದೆ ಜೊತೆ, ಅನ್ನದ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಈ ಸಾರು. ನೋಡಿ, ಎಣ್ಣೆ ಬಿಡ್ತು ಅಂದರೆ ಇದು ಪರ್ಫೆಕ್ಟ್ ಅಂತ ಆಗಿದೆ ಅಂತ. ಇದು ತುಂಬಾ ರುಚಿ ಇರುತ್ತೆ. ಈ ಥರ ಒಂದ್ಸಲ ನೀವು ಮಾಡಿ ನೋಡಿ. ಮೊಟ್ಟೆ ಅಂತೂ ಒಂಚೂರು ಒಡೆದೋಗಿರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರ ಮನೆಗೆ ಒಡೆಯುತ್ತೆ ಅಂತಾರೆ. ಈ ಮೆಥಡಲ್ಲಿ ಮಾಡಿರಿ ನೀವು ಸಹ, ನಿಮ್ಮ ಮನೇಲೂ ಇದೇ ಥರ ಆಗುತ್ತೆ. ನೋಡಿ, ಒಂದು ಮೊಟ್ಟೆನೂ ಒಡೆಯಲ್ಲ. ನೋಡಿ, ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ. ನೋಡಿ, ನಾನು ಒಂದು ಪಾತ್ರೆಗೆ ಸರ್ವ್ ಮಾಡ್ತೀನಿ ಇದನ್ನು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮುದ್ದೆಗೆ, ಅನ್ನಕ್ಕೆ ಮಾಡಿಸಿರೋ ಕಾಂಬಿನೇಷನ್ ಈ ಸಾರು. ಈ ರೀತಿ ನೀವು ಸಹ ಮಾಡ್ಕೊಂಡು ಮನೇಲಿ ತಿಂದು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ. ನೋಡಿ, ಎಷ್ಟು ನೀಟಾಗಿ ಬಂದಿದೆ, ಅದು ಮೊಟ್ಟೆ ಒಡೆದೇ ಇಲ್ಲ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.
ನೋಡಿ ಎಷ್ಟು ನೀಟಾಗಿ ಕಾಣ್ತಾ ಇದೆ. ಥ್ಯಾಂಕ್ ಯು.